ವೀಕ್ಷಕರೇ, ಪ್ರಾಪರ್ಟಿ ಪ್ಲಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಗಾದೆ ಮಾತೆ ಇದೆ. ಎರಡು ಕೆಲಸನೂ ಸುಲಭವಲ್ಲ. ಈ ಬೆಂಗಳೂರಂತ ದೊಡ್ಡ ಸಿಟಿಲಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ. ಆದ್ರೆ ಎಷ್ಟೋ ಜನರಿಗೆ ಆ ಕನಸು ನನ್ಸಾಗೋದಿಲ್ಲ. ಅಂಥವ್ರ ಕನಸನ್ನ ನನ್ಸ್ ಮಾಡೋದಕ್ಕೆ ಅಥರ್ವ ಪ್ರಾಪರ್ಟೀಸ್ ಮುಂದಾಗಿದೆ. ಅತ್ಯಂತ ಕಡಿಮೆ ಬೆಲೆಗೆ ಅಥರ್ವ ಪ್ರಾಪರ್ಟೀಸ್ ಅಲ್ಲಿ ಸೈಟ್ಗಳು ಸಿಗ್ತಾ ಇದೆ. ಅರೆ, ಎಲ್ಲಿ ಯಾವ ರೀತಿಯಾಗಿ ಸೈಟ್ ವಿಸಿಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದು ನಮ್ಮ ಜೊತೆಗಿದ್ದಾರೆ ಅಥರ್ವ ಪ್ರಾಪರ್ಟೀಸ್ ವತಿಯಿಂದ ಚೇತನ್ ಗೌಡ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಅಥರ್ವ ಪ್ರಾಪರ್ಟೀಸ್ ಎಷ್ಟೋ ಜನರ ಕನಸನ್ನ ನನಸು ಮಾಡಿದೆ, ಇನ್ನೂ ಒಂದಷ್ಟು ಜನರ ಕನಸನ್ನ ನನಸು ಮಾಡೋದಕ್ಕೆ ಮುಂದಾಗಿದೆ. ಪ್ರಾಪರ್ಟೀಸ್ ಎಲ್ಲೆಲ್ಲಿದೆ ಅದೆಲ್ಲದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಅಥರ್ವ ಪ್ರಾಪರ್ಟೀಸ್ ಬಗ್ಗೆ ಒಂದಷ್ಟು ವಿಷಯ ತಿಳಿಸ್ಕೊಡಿ ಸರ್. ಎಷ್ಟು ವರ್ಷಗಳಿಂದ ಇದೆ ಅಥರ್ವ ಪ್ರಾಪರ್ಟೀಸ್ ಅಂತ? ಖಂಡಿತ ಮೇಡಮ್, ನಮ್ಮ ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡ್ ಮಾಳಗಳದಲ್ಲಿರೋದು. ಇಲ್ಲೂ ಬಂದು 6 ಇಯರ್ಸಿಂದ ನಾವು ನಾಗರಬಾವಿಲೇ ಇದ್ದೀವಿ. ಸುಮಾರು ಒಂದು 15ರಿಂದ 16 ಪ್ರಾಜೆಕ್ಟ್ನ ನಾವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಆಮೇಲೆ ಮತ್ತು ಫಾರ್ಮ್ ಲ್ಯಾಂಡಿಂದ ಹಿಡಿದು BMRD ಅಪ್ರೂವ್ಡ್ ಪ್ರಾಜೆಕ್ಟ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 1300-1400 ಗ್ರಾಹಕರಿಗೆ ನಾವು ಪ್ರಾಪರ್ಟಿನ ನಾವು ಕೊಟ್ಟಿದ್ದೀವಿ ಮೇಡಮ್. ಸರ್, ಈಗಾಗಲೇ ಸತತ 6 ವರ್ಷಗಳಿಂದ ಕೂಡ ಅಥರ್ವ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾ ಇದ್ರಿ. ಈಗಾಗಲೇ ಎಷ್ಟು ಸೈಟ್ಗಳು ಸೇಲ್ ಆಗಿದೆ? ಆಮೇಲೆ ಕಸ್ಟಮರ್ಸ್, ಗ್ರಾಹಕರು ಏನು ಹೇಳ್ತಾರೆ, ಫೀಡ್ಬ್ಯಾಕ್ ಯಾವ ರೀತಿಯಾಗಿದೆ ಸರ್? ಖಂಡಿತ ಮೇಡಮ್, ಗ್ರಾಹಕರಿಗೆ ಏನಂತ ಹೇಳೋಕ್ಕೆ ಅಂತಂದರೆ ಅವ್ರಿಗೊಂದು ಕೊಟ್ಟಿರೋಂಥ ಪ್ರಾಪರ್ಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು ಅಂದರೆ ಡಾಕ್ಯುಮೆಂಟ್ಸ್ ವೈಸು ಮತ್ತು ನಾವು ಕೊಟ್ಟಿರೋಂಥ ಪ್ರಾಪರ್ಟಿಗಳಲ್ಲಿ ಡೆವಲಪ್ಮೆಂಟ್ ಅಂದರೆ ಗ್ರೋತ್ ಆಗಿರೋವಂಥದ್ರ ಬಗ್ಗೆ ತುಂಬ ಹ್ಯಾಪಿ ಆಗಿದ್ದಾರೆ. ಸೊ ಎಲ್ಲ ಕಸ್ಟಮರ್ ಖುಷಿ ಪಡ್ತಾರೆ. ಮತ್ತು ಅವ್ರ ಸ್ನೇಹಿತರಿಗಾಗಿರಲಿ, ಅವ್ರ ಫ್ರೆಂಡ್ಸ್ ಸರ್ಕಲ್, ಅವರು ರಿಲೇಟಿವ್ಗಳಿಗಾಗಲಿ ಇನ್ಫಾರ್ಮ್ ಮಾಡ್ತಾರೆ, ನೀವು ಹೋಗಿ ಒಂದು ಪರ್ಚೇಸ್ ಮಾಡಿ ಪ್ರಾಪರ್ಟಿ ಮಾಡ್ಕೊಳ್ಳಿ. ನಾವು ಇದಕ್ಕಿಂತ ಮುಂಚೆ ಲೇಟ್ ಮಾಡಿದ್ವಿ, ಇವಾಗ ಆಲ್ಮೋಸ್ಟ್ ನಾವು ತೊಗೊಂಡಿರೋ ಕಡೆ ಎಲ್ಲ ರೈಟ್ ವೈಸ್ ಜಾಸ್ತಿ ಆಗಿದೆ, ಮತ್ತು ಒಳ್ಳೆ ಪ್ರಾಫಿಟ್ ಇದೆ, ಮತ್ತು ಈ ಥರ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಹೇಳಿ ಅವ್ರನ್ನ ಫ್ರೆಂಡ್ ಸರ್ಕಲ್ನ ರೆಫರ್ ಮಾಡ್ತಾರೆ ಮೇಡಮ್. ಸರ್, ಇನ್ನು ಅಥರ್ವ ಪ್ರಾಪರ್ಟೀಸ್ ಅಲ್ಲಿ ಸೈಟು ಎಲ್ಲೆಲ್ಲಿದೆ, ಯಾವೆಲ್ಲ ಲೊಕೇಶನ್ ಅಲ್ಲಿ ಇದೆ ಅಂತ ಸರ್? ಮೇಡಮ್, ಈಗ ಅಟ್ ಪ್ರೆಸೆಂಟ್ ಅಂತ ಅಂದರೆ ನಾವು ತುಮಕೂರು ರೋಡ್ನ ಫೋಕಸ್ ಮಾಡ್ತಾ ಇದ್ದೀವಿ. ನಮ್ಮದು ತುಮಕೂರು ರೋಡಲ್ಲಿ ನೆಲಮಂಗಲ ಬಿಫೋರೇನೆ ಸೊಂಡೆಕೊಪ್ಪ ಬೈಪಾಸ್ ಅಂತ ಬರುತ್ತೆ. ಬೈಪಾಸ್ ಹತ್ರ ಲೆಫ್ಟ್ ತೊಗೊಂಡ್ರೆ ಉಳ್ಳೇಗೋಡ್ನಳ್ಳಿ, ನೆಲಮಂಗಲ ಕೋರ್ಟಿಂದ ಸ್ವಲ್ಪ ದೂರ ಒಂದು 1.5-2 ಕಿಲೋಮೀಟರ್ ಮುಂದೆ ಹೋದರೆ ಉಳ್ಳೇಗೋಡ್ನಳ್ಳಿ ಮತ್ತು ಮಲ್ಲಾಪುರ ಮಧ್ಯದ ಬಿಡಲಲ್ಲಿ ಬರುವಂಥ ಪ್ರಾಪರ್ಟಿ ಇದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮಾಡುವಂಥ ಪ್ರಾಪರ್ಟಿ ಇದು. DC ಕನ್ವರ್ಟೆಡ್ ಆಗಿದೆ ಮತ್ತು ಗೇಟೆಡ್ ಕಮ್ಯುನಿಟಿ. ಇದು ಫೇಸ್ 3 ಮಾಡ್ತಾ ಇರುವಂಥ ಪ್ರಾಜೆಕ್ಟ್. ಆಲ್ಮೋಸ್ಟ್ ಫೇಸ್ 1, ಫೇಸ್ 2 ಕಂಪ್ಲೀಟ್ ಆಗಿ ಫೇಸ್ 3 ಮಾಡ್ತಾ ಇರೋಂಥ ಪ್ರಾಜೆಕ್ಟು. ಇನ್ನೊಂದು ಅದೇ ತುಮಕೂರು ರೋಡಲ್ಲಿ ಅರ್ಶಿನ್ಕುಂಟೆ ವಿಶ್ವಶಾಂತಿ ಆಶ್ರಮ ಅಂತ ಬರುತ್ತೆ. NH4 ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಬರುವಂಥ ಪ್ರಾಪರ್ಟಿ ಮೇಡಮ್. ಇದು BMRD ಅಪ್ರೂವ್ಡ್ ಆಗಿದೆ. ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗ್ತಾ ಇರೋಂಥ ಪ್ರಾಜೆಕ್ಟ್ ಇದು. ಲಾಂಚ್ ಆಗಿ ತುಂಬ ಒಂದೂವರೆ ವರ್ಷ ಆಯಿತು. ಪ್ರಾಪರ್ಟಿ ಸೋಲ್ಡ್ ಔಟ್ ಆಗ್ತಾ ಇದೆ. ಇನ್ನು ಕೆಲವೇ ಸೈಟ್ಗಳಿದೆ, ಆದಷ್ಟು ಬಂದರೆ ಬೇಗ ಗ್ರಾಹಕರಿಗೆ ಪ್ರಾಪರ್ಟಿ ಸಿಗುತ್ತೆ ಮೇಡಮ್. ಸರ್, ತುಮಕೂರು ರೋಡಲ್ಲಿ ಈಗಾಗಲೇ ಅಥರ್ವ ಪ್ರಾಪರ್ಟೀಸ್ ಇದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ನಿಮ್ಮ ಪ್ರಾಪರ್ಟೀಸ್ ಅಲ್ಲಿ ಯಾವೆಲ್ಲ ರೀತಿ ಫೆಸಿಲಿಟೀಸ್ ಇದೆ ಗ್ರಾಹಕರಿಗೆ ಅಂತ? ಮೇಡಮ್, ಆ್ಯಕ್ಚುಲಿ ಹೇಳಬೇಕಾಗಿರೋದು ಏನಂತಂದರೆ, ಮನೆ ಕಟ್ಟಕ್ಕೆ ಏನೇನು ವ್ಯವಸ್ಥೆ ಅಂದರೆ ಡೆವಲಪ್ಮೆಂಟ್ಸ್ ಏನು, ವಾಟರ್ ಲೈನ್ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಮತ್ತು ಅವೇನು ಪ್ಲ್ಯಾಂಟ್ಸ್ ಆಗಿರ್ಬೋದು, ಇನ್ನು ಎಲೆಕ್ಟ್ರಿಕಲ್ ಪೋಲು, ಮತ್ತು ಏನು ಈಗ ಮೇಯ್ನ್ ಮೂಲಭೂತ ಸೌಕರ್ಯಗಳು ಅಂತ ಅಂದರೆ ಮೇಯ್ನ್ಸ್ ಇದು ರೋಡ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇರೋದನ್ನು ಮೇಯ್ನು ಜನಗಳು ಇಷ್ಟಪಡ್ತಾರೆ. ಅದೆಲ್ಲ ಡೆವಲಪ್ಮೆಂಟ್ಸು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಪ್ರಾಜೆಕ್ಟ್ಸಲ್ಲೂ ಈಗ ಮನೆ ಕಟ್ತೀನಿ ನಾಳೆ ಬಂದು ಅಂತ ಅಂದ್ರೂ ಅವ್ರ ಮನೆ ಕಟ್ಟಕ್ಕೆ ಏನೇನು ವ್ಯವಸ್ಥೆ ಬೇಕು ಅದೆಲ್ಲ ನಮ್ಮ ಪ್ರಾಜೆಕ್ಟಲ್ಲಿ ಕಂಪ್ಲೀಟ್ ಆಗಿದೆ. ಸರ್, ಈಗಾಗಲೇ ತುಮಕೂರಲ್ಲಿ 1.5 ವರ್ಷದಿಂದ ಸೈಟ್ಗಳು ಇದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಮುಂದೆ ಎಲ್ಲೆಲ್ಲಿ ಪ್ರಾಪರ್ಟೀಸ್ನ ಮಾಡಬೇಕಂತ ಪ್ಲಾನ್ಸ್ ಇದೆ? ಖಂಡಿತ ಮೇಡಮ್, ಈಗ ಅಟ್ ಪ್ರೆಸೆಂಟ್ ಅದೇ ನೆಲಮಂಗಲ ಟು ತಾವರೆಕೆರೆ ಬರುವಂಥ ರೋಡಲ್ಲಿ, ಮೈಸೂರು ಕನೆಕ್ಟಿವಿಟಿ ಇರುವಂಥ ರೋಡಲ್ಲಿ ನಾವು ಆ್ಯಕ್ಚುಲಿ ಒಂದು ಫಾರ್ಮ್ ಲ್ಯಾಂಡ್ ವಿಲ್ಲಾ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀವಿ ಮೇಡಮ್. ಅದು ಬಂದು ನಮ್ಮದು ನೆಕ್ಸ್ಟ್ ಪ್ರಾಜೆಕ್ಟು. ಅದೇ ರೀತಿ ನೆಲಮಂಗಲ ಟು ದೊಡ್ಡಬಳ್ಳಾಪುರ, ಇವಾಗ ಕೇಳಿರ್ಬೋದು ನೀವು SS74 ನೆಲಮಂಗಲ ಟು ವರ್ಡ್ಸ್ ದೇವನಹಳ್ಳಿ ಕನೆಕ್ಟಿವಿಟಿ ಇರುವಂಥ ಡಬಲ್ ರೋಡ್, ಆ್ಯಕ್ಚುಲಿ 80 ಫೀಟ್ ರೋಡು. ಆ ರೋಡ್ಗೆ ಜಸ್ಟ್ ಒಂದು 500 ಮೀಟರ್ಸಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಕೂಡ ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಾ ಇದೆ ಮೇಡಮ್. ಸರ್, ಇನ್ನು ಬೆಂಗಳೂರು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಐಡೆಂಟಿಫೈ ಮಾಡೋದು ಮೆಜೆಸ್ಟಿಕ್ ಅಂತ. ಮೆಜೆಸ್ಟಿಕ್ ಇಂದ ನಿಮ್ಮ ಸೈಟ್ ಎಷ್ಟು ಕಿಲೋಮೀಟರ್ ಆಗ್ಬೋದು, ಯಾವೆಲ್ಲ ರೀತಿ ವ್ಯವಸ್ಥೆ ಇದೆ, ವೆಹಿಕಲ್ಸ್ ಫೆಸಿಲಿಟೀಸ್ ಇದೆಯಾ ನಿಮ್ಮ ಸೈಟ್ ನೋಡೋದಕ್ಕೆ ಬರುವಂಥವ್ರಿಗೆ ಅಂತ? ಖಂಡಿತ ಮೇಡಮ್, ಯಾಕೆ ಅಂತ ಅಂದರೆ ನಮ್ಮದು ಪ್ರಾಜೆಕ್ಟ್ ಎಲ್ಲ ಬಂದು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡೋಂಥ ಪ್ರಾಜೆಕ್ಟೇ. ಸಿಟಿಗೆ ವೆರಿ ಕ್ಲೋಸ್, ಅಂದರೆ ಇವಾಗ ನಾವು BBMP ಲಿಮಿಟ್ಸಿಂದ ವಿತಿನ್ ಒಂದು 10 to 15 ಕಿಲೋಮೀಟ್ರ್ ಒಳಗಿರುವಂಥ ಪ್ರಾಜೆಕ್ಟು. ಇವಾಗ ಎಲ್ಲರಿಗೂ ನಿಮಗೆ ಗೊತ್ತಿರ್ಬೋದು ನೆಲಮಂಗಲ ಆಗಿ ಏನು ಡೆವಲಪ್ಮೆಂಟ್ಸ್ ಇದೆ, ನೆಲಮಂಗಲದಲ್ಲಿ ಯಾಕೆ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂದರೆ ಆಲ್ಮೋಸ್ಟು ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ ಅದು. ನಿಮಗೆ ಸಿಟಿಯಿಂದ ಹೇಗೆ ತೊಗೊಂಡ್ರು ವಿತಿನ್ 20-22
23 ಕಿಲೋಮೀಟ್ರು 24 ಕಿಲೋಮೀಟ್ರು ರೇಡಿಯಸ್ ಒಳಗಡೆ ನಮ್ಮದು ಎರಡು ಇವಾಗ ಏನು ಅಟ್ ಪ್ರೆಸೆಂಟ್ ಇದೆ ಪ್ರಾಜೆಕ್ಟು. ಸೊ ಅವೆರಡೂ ಬಂದು 24 ಕಿಲೋಮೀಟ್ರ್ ಒಳಗಡೆ ಇರುವಂಥ ಪ್ರಾಜೆಕ್ಟು ಮೇಡಮ್. ಜೊತೆಗೆ ಬಂದು ಈಗ ನಮ್ಮದು ಇನ್ನೊಂದು ಮೈಸೂರು ರೋಡಲ್ಲೂ ಕೂಡ ಪ್ರಾಜೆಕ್ಟ್ ಇದೆ. ಅದು ವಿತಿನ್ 25 ಕಿಲೋಮೀಟ್ರ್ ಒಳಗಡೆ ನಿಯರ್ ಕುಂಬ್ಳಗೂಡು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ. ಅಲ್ಲಿ ನಿಯರೆಸ್ಟ್ 1.5 ಕಿಲೋಮೀಟ್ರಲ್ಲಿ BGS ಇಂಟರ್ನ್ಯಾಷನಲ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಅದಕ್ಕೆ ಜಸ್ಟ್ ಒಂದು 500 ಮೀಟರ್ಸಲ್ಲಿ ವಸಂತನಹಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜ್ಗೆ ಹೊಂದ್ಕೊಂಡಂಗೆ ನಾವು ಒಂದು DC ಕನ್ವರ್ಟೆಡ್ ಪ್ರಾಪರ್ಟಿ ಮತ್ತು ಮಾಡ್ರನ್ ಅಮ್ಯುನಿಟೀಸ್ ಕೊಟ್ಟಿರುವಂಥ ಪ್ರಾಜೆಕ್ಟ್ ಕೂಡ ನಾವು ಮಾಡಿದ್ದೀವಿ. ಅಲ್ಲೂ ಕೂಡ ಸೈಟ್ಸ್ ಅವೈಲೇಬಲ್ ಇದೆ. ಮೈಸೂರು ರೋಡಲ್ಲೂ ಇದೆ ಮತ್ತು ಮಾಗಡಿ ರೋಡಲ್ಲೂ. ಇನ್ನು ಕನೆಕ್ಟಿವಿಟಿ ಅಂತ ನೀವು ಕೇಳ್ತಾ ಇದ್ದೀರಾ. ಕನೆಕ್ಟಿವಿಟಿ ಅಂತ ಬಂದರೆ ಬಸ್ ಆಗಿರ್ಬೋದು, ಮೆಟ್ರೋ ಟ್ರೈನ್ಸ್ ಆಗಿರ್ಬೋದು, ನಾರ್ಮಲ್ ಟ್ರೈನ್ ಕೂಡ ಆಗಿರ್ಬೋದು, ಎಲ್ಲ ಕನೆಕ್ಟಿವಿಟಿ ಒಂದು ಟ್ರಾವೆಲಿಂಗ್ ಮಾಡೋವಂಥ ವ್ಯವಸ್ಥೆ ನಮ್ಮ ಪ್ರಾಜೆಕ್ಟ್ಗಿದೆ. ಈಗ ಎಸ್ಪೆಷಲಿ ಈ ಮಧ್ಯಮ ವರ್ಗದವರಾಗಿರ್ಬೋದು, ತೀರಾ ಕೆಳ ವರ್ಗದವರಾಗಿರ್ಬೋದು, ಪ್ರಾಪರ್ಟಿ ಒಂದು 20-25 ಸಾವಿರ ಪ್ರಾಪರ್ಟಿ ಒಂದು ಸ್ಯಾಲ್ರಿ ತೊಗೋತೀವಿ ಅನ್ನೋರು ಕೂಡ ನಮ್ಮ ಧೈರ್ಯದಿಂದ ನಮ್ಮ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು. ಇವತ್ತು ನಮ್ಮ ಪ್ರಾಪರ್ಟಿ ಬಂದು ಆ್ಯಕ್ಚುಲಿ 23 ಲ್ಯಾಕ್ ಸಮಥಿಂಗ್ ಆಗುತ್ತೆ. ಆ್ಯಕ್ಚುಲಿ 1999 ರೂಪಾಯಿ ಇದೆ. ನಂದಿ ಎನ್ಕ್ಲೇವ್ ಅಂತ ಇದು ಫೇಸ್ 3 ಮಾಡಿರುವಂಥ ಪ್ರಾಜೆಕ್ಟು. ಅದು ಕೂಡ ನಿಮಗೆ 1999 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಇದೆ. ಅದು ಕೂಡ ಒಂದು 20-25 ಸಾವಿರ ತಗೊಳ್ಳೋರು ಕೂಡ ಒಂದು ಹಾಫ್ ಸೈಟು, ಮುಕ್ಕಾಲು ಸೈಟು, ಒಂದು 30-40 ಕೂಡ ಸೈಟ್ ತೊಗೋಬೋದು. ಯಾಕೆ ಅಂದರೆ ಅವರು ಬೆಂಗಳೂರಲ್ಲಿ ಇಟ್ಕೊಂಡು ಒಂದು ಮನೆ ರೆಂಟ್ ಕಟ್ತಾ ಇರ್ತಾರೆ. ಆ ರೆಂಟ್ ಕಟ್ಟೋಂಥದ್ದು ದುಡ್ಡಲ್ಲಿ ಅವರು ಒಂದು ಲೋನ್ ಮಾಡಿಕೊಂಡು ಇನ್ನೊಂದು 10,000 ಎಕ್ಸ್ಟ್ರಾ ಹಾಕಿದ್ರೆ ಅವರು ಖಂಡಿತ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಲೋನು ಕೂಡ ನಾವು ಮಾಡಿಕೊಡ್ತೀವಿ. ಕೆಲವು ಒಂದು 4-5 ಬ್ಯಾಂಕ್, ಲೀಡಿಂಗ್ ಬ್ಯಾಂಕಲ್ಲೂ ಕೂಡ ನಾವು ಲೋನ್ ಮಾಡಿಕೊಡ್ತಾಯಿದ್ವಿ. ಆಗಿರೋದ್ರಿಂದ ಅವರು ಡೈರೆಕ್ಟಾಗಿ ಮನೆ ಕಟ್ಟೋ ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಅವರು ಸ್ವಂತ ಮನೆ ಮಾಡ್ಕೋಬೋದು ಮೇಡಮ್. ಸರ್, ಇನ್ನು ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಷ್ಟು ಕಡಿಮೆ ಬೆಲೆಗೆ ಅಥರ್ವ ಪ್ರಾಪರ್ಟೀಸಿಂದ ಸೈಟ್ಗಳನ್ನ ಕೊಡ್ತಾ ಇದ್ದೀರಾ. ಯಾವ ಕಾರಣಕ್ಕೆ ಅಥರ್ವ ಪ್ರಾಪರ್ಟೀಸಿಂದ ಇಷ್ಟು ಕಡಿಮೆ ಬೆಲೆಗೆ ಸೈಟನ್ನು ಕೊಡ್ತಿದ್ದೀರಾ? ಅಥರ್ವ ಪ್ರಾಪರ್ಟೀಸ್ನ ಉದ್ದೇಶ ಏನು? ಜಸ್ಟ್ ಎಕ್ಸ್ಪೆನ್ಸ್ ಮೇಡಮ್. ಪ್ರತಿಯೊಬ್ಬ ಗ್ರಾಹಕರಿಗೂ ಬೆಂಗಳೂರಿಗೆ ಬರಬೇಕು ಅಂದವ್ರಿಗೆ ಆಸೆ ಏನಿರುತ್ತೆ, ನಾವು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಲೈಫು ಒಂದು ಚೆನ್ನಾಗಿ ಒಂದು ಮನೆ ಕಟ್ಕೋಬೇಕು ಅಂತ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಒಂದು ಪ್ರಾಪರ್ಟಿ ಕೊಡಬೇಕು ಅಂತ ನಮ್ಗೆ ಆಸೆ. ಪ್ರತಿಯೊಬ್ಬರಿಗೂ ಈಗ ಬೆಂಗಳೂರಿಗೆ ಬರ್ತಿದ್ದಂಗೆ ಅವರು ಒಂದು ಕೆಲಸ ಸೇರಿಕೊಂಡು ಒಂದು ಲೆವೆಲ್ಗೆ ಅಚೀವ್ಮೆಂಟ್ ಆಗ್ತಿದ್ದಂಗೆ ನೆಕ್ಸ್ಟು ಅವರು ಯೋಚನೆ ಮಾಡೋದೇ ನಾನು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ. ಅಂಥವ್ರಿಗೇನು, ಸೊ ಈಗ ನಾವೆಲ್ಲರಿಗೂ ಹೇಳ್ತೀವಿ, ನಾವು ಇವತ್ತು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿಕೊಂಡು ನಾಳೆ ಪರ್ಚೇಸ್ ಮಾಡೋಣ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಕೈಕೊಂಡು ಕೂತ್ಕೊಂಡ್ರೆ, ಸೊ ಪ್ರಾಪರ್ಟಿ ಅನ್ನೋದು ಎವ್ರಿ ಡೇ ಕೂಡ ರೈಟ್ ವೈಸು ಚೇಂಜ್ ಆಗ್ತಾ ಇರುತ್ತೆ. ಸೊ ಇವತ್ತು 1 ಲಕ್ಷ ಇದ್ದಿದ್ದು ನೆಕ್ಸ್ಟ್ ಡೇ 1.5 ಆಗ್ಬೋದು, 2 ಲಕ್ಷ ಆಗ್ಬೋದು. ಸೊ ಅದೇ ಥರ ಹೇಳ್ತೀನಿ, ಇವತ್ತು 20 ಲಕ್ಷ ಇದ್ದಿದ್ದು ಪ್ರಾಪರ್ಟಿ ಇನ್ನೊಂದು 2 ವರ್ಷ ಬಿಟ್ಟರೆ 40 ಲಕ್ಷ ಆಗಿರುತ್ತೆ. ಆವಾಗ ನೀವು ಯೋಚನೆ ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡೋದು. ಅಥರ್ವಾಗೆ ಬಂದು ಯಾಕೆ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸೊ ನೀವು ಹೊರಗಡೆ ಕಂಪ್ಯಾರಿಸನ್ ಒಂದು ರೈಟ್ ವೈಸಲ್ಲಿ ತಿಳ್ಕೊಬನ್ನಿ, ಒಂದು ಡಾಕ್ಯುಮೆಂಟ್ಸ್ ವೈಸಲ್ಲಿ ಎನ್ಕ್ವೈರಿ ಮಾಡಿ. ನಾವು ನಮ್ಮ ಹತ್ರ ಸೈಟ್ ತೊಗೊಳಕ್ಕೆ ಮುಂಚೆ ನಾವು ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಪ್ರಾಪರ್ಟಿ ತೊಗೊಳಕ್ಕೆ ಮುಂಚೆ ಒಂದು ಸತಿ ಜಾಗ ನೋಡಿದ ತಕ್ಷಣ ನೀವು ಲೀಗಲ್ ಪೇಪರ್ ಕೊಡ್ತೀವಿ, ನಿಮ್ಮ ಅಡ್ವೊಕೇಟ್ಸ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು, ಸೊ ನಿಮ್ಮ ಅಡ್ವೊಕೇಟು ಓಕೆ ಅಂತ ಹೇಳಿದ್ರೆ ಸೊ ನೆಕ್ಸ್ಟು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿರೋದ್ರಿಂದ ನೀವು ಅಥರ್ವದಲ್ಲಿ ನಿಮ್ಗೆ ಏನೇ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ಬರ್ತೀವಿ, ಲೀಗಲಲ್ಲಿ ನಾವು 100% ಶೋರ್ ಇದ್ದೀವಿ. ನೀವು ಅದರಿಂದ ಧೈರ್ಯವಾಗಿ ಬಂದು ನಮ್ಮ ಅಥರ್ವದಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀವಿ. ಸರ್, ಇನ್ನು ಅಥರ್ವ ಪ್ರಾಪರ್ಟೀಸಲ್ಲಿ ಲೀಗಲಿ ನೀವು 100% ಶೋರ್ ಇದ್ದೀರಾ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ. ಇನ್ನು ಸೈಟ್ ತಗೋತೀವಿ, ಮನೆ ಕಟ್ತೀವಿ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಬೇಸಿಕ್ಸ್ ನೀಡ್ಸ್ ಇದೆ ಸರ್? ಮೇಡಮ್, ಅದೇ ನಾನು ಹೇಳಿದಾಗ ಅವಾಗ ಮನೆ ಕಟ್ಟೋದಕ್ಕೆ ಏನೇನು ನೀಡ್ಸ್, ಈಗ ನೀವು ಹೇಳಿದಂಗೆ ಸ್ಯಾನಿಟರಿ ಲೈನ್ ಮೇಯ್ನು, ವಾಟ್ರ್ ವ್ಯವಸ್ಥೆ ಇರಬೇಕು. ಯಾವುದೇ ಜಾಗದಲ್ಲಿ ನಾವು ಮನೆ ಕಟ್ತೀವಿ ಅಂದರೆ ಪವರು ಮತ್ತು ವಾಟ್ರ್ ವ್ಯವಸ್ಥೆ ಏನಿದೆ ಅದು ಇಂಪಾರ್ಟೆಂಟು. ನಮ್ಮ ಪ್ರಾಜೆಕ್ಟಲ್ಲಿ ಅಟ್ ಪ್ರೆಸೆಂಟು ರೆಡಿ ಇದೆ ಇವೆರಡೂ. ಓವರ್ ಟ್ಯಾಂಕ್ ಆಗಿರ್ಬೋದು, ಮತ್ತು ಎಲೆಕ್ಟ್ರಿಕಲ್ ಪೋಲು ಮತ್ತು ಕನೆಕ್ಷನ್ ಆಗಿರ್ಬೋದು. ಸೊ ಪ್ರತಿಯೊಂದು ನಮ್ಮಲ್ಲಿ ರೆಡಿ ಇದೆ. ನೀವು ನಾಳೆ ಬಂದು ಗ್ರಾಹಕರು ಮನೆ ಕಟ್ತೀವಿ ಅಂದರೂ ಮನೆ ಕಟ್ಬೋದು. ಇನ್ನು ಮೂಲಭೂತ ಸೌಕರ್ಯಗಳು ಅಂದರೆ ರೋಡಿನ ವ್ಯವಸ್ಥೆ. ಈಗ ಅಟ್ ಪ್ರೆಸೆಂಟ್ ನೀವೇನು ಗ್ರಾಹಕರು ನೋಡ್ತಾ ಇದ್ದಾರೆ ನಮ್ಮ ಲೇಔಟ್ ಪಿಕ್ಚರಲ್ಲಿ, ಸೊ ಆಲ್ರೆಡಿ ಎಷ್ಟೋ ಜನ ಎಲ್ಲ ಮನೆ ಕಟ್ಕೊಂಡು ಅಲ್ಲಿ ಸ್ಟೇ ಆಗಿದ್ದಾರೆ. ಮತ್ತು ಅವ್ರಿಗೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ, ಸಿಟಿ ಕೆಲಸ ಮಾಡೋರು ಅಲ್ಲಿಂದ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಮತ್ತು ಏನು ಈಗ ಟಾರ್ ರೋಡ್ಸ್ ಆಗಿರ್ಬೋದು, ಅವೇನು ಫ್ಲ್ಯಾಟ್ಸ್ಗಳಾಗಿರ್ಬೋದು, ಮತ್ತು ಸುತ್ತ ಕಾಂಪೌಂಡ್ ಆಗಿರ್ಬೋದು. ಕಸ್ಟಮರ್ನ ಮನೆ ಕಟ್ಟೋಕ್ಕೆ ಸೆಕ್ಯೂರಿಟಿ ಮೇನ್ ಇಂಪಾರ್ಟೆಂಟ್. ಸೊ ಸುತ್ತ ಕಾಂಪೌಂಡ್ ಇರೋದ್ರಿಂದ ಯಾವುದೇ ಭಯ ಏನೂ ಇಲ್ಲ. ಮತ್ತು ನಮ್ಮದು ಮೇನ್ ರೋಡ್ಗೆ ಹೊಂದ್ಕೊಂಡು ಇರೋವಂಥ ಪ್ರಾಜೆಕ್ಟು. ನಮ್ಮ ಪ್ರಾಜೆಕ್ಟ್ ಅಟ್ಯಾಚ್ಡ್ BMTC ವಿತಿನ್ 30 to 40 ಮಿನಿಟ್ಸ್ಗೆ ಒಂದೊಂದು BMTC ಬಸ್ ಫ್ಯಾಕಲ್ಟೀಸು ಕೂಡ ಇದೆ. ಆಗಿರೋದ್ರಿಂದ ಮತ್ತು ಮೇನ್ ರೋಡ್ ಕನೆಕ್ಟಿವಿಟಿ, ರೋಡ್ ಅಪ್ರೋಚ್ ಅನ್ನೋದು ತುಂಬ ಪ್ರಾಜೆಕ್ಟ್ಗೆ ಚೆನ್ನಾಗಿದೆ. ಸೊ ಅವ್ರು ಇನ್ವೆಸ್ಟ್ ಮಾಡೋರಿಗೆ ವಿತಿನ್ ಒಂದು 2-3 ವರ್ಷದೊಳಗೆ 1 to ಡಬಲ್ ಆಗುವಂಥ ಸಾಧ್ಯತೆ ತುಂಬ ಇದೆ. ಯಾಕೆಂದರೆ ನಾವೇ ನೋಡ್ತಾ ಇದ್ದೀವಿ, ಇವಾಗ ನಾವು ಫೇಸ್ 1 ಮಾಡಿದಾಗ 1300-400 ಕೊಡ್ತಾಯಿದ್ವಿ. ವಿತಿನ್ 3-4 ವರ್ಷದಲ್ಲಿ ಇವತ್ತು 2000 ರೂಪೀಸ್ ಫರ್ ಸ್ಕ್ವೇರ್ ಫೀಟ್ ನಾವು ಕೊಡ್ತಾಯಿದ್ವಿ. ಆಗಿರೋದ್ರಿಂದ ಅಪ್ರಿಷಿಯೇಷನ್ ಯಾರಿಗೂ ಯಾವುದೇ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಲಿ ಮತ್ತು ಯಾವುದೇ ಒಂದು ಶೇರ್ ಮೇಲೆ ಇನ್ವೆಸ್ಟ್ ಮಾಡೋದು
ಈ ಪ್ರಾಫಿಟ್ ಅನ್ನೋದು ಬರ್ತಾ ಇಲ್ಲ. ಸೊ ಕಣ್ಣು ಮುಚ್ಕೊಂಡು ವಿತಿನ್ ಒಂದು 1 and 2 yearsಗೆ ವಿತಿನ್ 700 rupees ಅಪ್ರೈಸೇಷನ್ ಅಂದರು 9 lakh ಸಮಥಿಂಗ್ ಅವ್ರಿಗೆ ಪ್ರಾಫಿಟಲ್ಲಿ ಇರ್ತಾರೆ. ಸೊ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆ ಪ್ರಾಪರ್ಟಿ ಮೇಲೆ ಡಾಕ್ಯುಮೆಂಟ್ಸ್ ಇರೋವಂಥದ್ದು ಜಾಗ ಚೆನ್ನಾಗಿರುವಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಗ್ರಾಹಕರು ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಥರ್ವ ಪ್ರಾಪರ್ಟೀಸ್ ಮುಖ್ಯ ರಸ್ತೆಯಲ್ಲೇ ಇದೆ, ಮೇನ್ ರೋಡಲ್ಲೇ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರಿ. ಒಂದು ಸೈಟ್ ತಗೋತೀವಿ, ಮನೆ ಕಟ್ತೀವಿ ಅಂತ ಅಂದ್ರೆ ಒಂದು ಮನೆಯಲ್ಲಿ ಹಿರಿಯರು ಇರ್ತಾರೆ, ಮಕ್ಕಳಿರ್ತಾರೆ. ಸೊ ಸುತ್ತಮುತ್ತ ಕಾಲೇಜಸ್ ಇದೆಯಾ, ಹಾಸ್ಪಿಟಲ್ಸ್ ಇದೆಯಾ, ಏನೆಲ್ಲ ಇದೆ ಸೈಟ್ ಸುತ್ತಮುತ್ತ ಸರ್? ಖಂಡಿತ ಮೇಡಮ್, ಇದು ಗುಡ್ ಕ್ವಶನ್. ಆ್ಯಕ್ಚುಲಿ ನಮ್ಮ ಪ್ರಾಜೆಕ್ಟ್ಗೆ ಜಸ್ಟ್ 1 or 2 ಕಿಲೋಮೀಟರಲ್ಲಿ ಸುಮಾರು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಮತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸು ಮತ್ತು ಅದೇ ಥರ ಒಂದು ಗೌರ್ಮೆಂಟ್ ಸ್ಕೂಲಿಂದನೂ ನಮ್ಮ ಗೌರ್ಮೆಂಟ್ ಕಾಲೇಜಸ್ಸು, ಡಿಗ್ರಿ ಕಾಲೇಜಸ್ಸು ಈ ಥರ ಎಲ್ಲ ವಿತಿನ್ 2 kilometer ರೇಡಿಯಸಲ್ಲಿ ಸುಮಾರು ಇವಾಗ ವಿಪಿ ಮ್ಯಾಗ್ನಮ್ ಅಂತ ಒಂದು ಹಾಸ್ಪಿಟಲ್ ಇದೆ, ಹರ್ಷ ಹಾಸ್ಪಿಟಲ್ ಇದೆ, ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, BGS ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, BGS ಇಂಜಿನಿಯರಿಂಗ್ ಕಾಲೇಜ್ ಇದೆ, BGS ಮೆಡಿಕಲ್ ಕಾಲೇಜ್ ಇದೆ, ಮತ್ತು ಶ್ರೀ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಮ್ರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಈ ಥರ ಸುಮಾರು ಮತ್ತು ನವಕೇಶ್ ಎಜುಕೇಷನ್ ಇದೆ. ಈ ಥರ ಒಂದು 2-3 kilometer ರೇಡಿಯಸಲ್ಲಿ ನಮ್ಮ ಪ್ರಾಜೆಕ್ಟ್ಗೆ ಹಲವಾರು ಹಾಸ್ಪಿಟಲ್ಸು ಆ್ಯಂಡ್ ಹಲವಾರು ಕಾಲೇಜಸ್ಸು ನಮ್ಮ ಪ್ರಾಜೆಕ್ಟ್ ಒಂದು. ಅದೇ ಥರ ನೆಲಮಂಗಲದಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, PU ಕಾಲೇಜ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ. ವಿತಿನ್ ಒಂದು ಶಾಪಿಂಗ್ಗೆ ಅಂತ ಹೋದ್ರೂ ನೆಲಮಂಗಲದಲ್ಲಿ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಆಗಿದೆ. ಯಾವ ನಿಮಗೆ ಶೋರೂಮ್ಸ್ ಇಲ್ಲ ಅನ್ನಂಗಿಲ್ಲ, ಆ ಥರ ಡೆವಲಪ್ಮೆಂಟ್ ಆಗಿದೆ. ಮತ್ತು ರಿಲಯನ್ಸ್ ಮಾರ್ಟು ಮತ್ತು ಡಿ ಮಾರ್ಟ್ಸು ಈ ಥರ ಪ್ರತಿಯೊಂದು ಕೂಡ ನಾವು ಸ್ಟೇ ಆದ್ರೂ ವಿತಿನ್ 2-3 kilometer ರೇಡಿಯಸಲ್ಲಿ ಎಲ್ಲ ಥರ ಅಂತ ಸಿಗುವಂಥ ವ್ಯವಸ್ಥೆ ಇವತ್ತು ನೆಲಮಂಗಲದಲ್ಲಿದೆ ಮೇಡಮ್. ಸರ್, ನೆಲಮಂಗಲದಲ್ಲಿ ನಿಮ್ಮ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾ ಇದ್ರಿ. ನೆಲಮಂಗಲನೇ ಯಾಕೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದೀರಾ? ಖಂಡಿತ ಮೇಡಮ್, ಇವತ್ತು ನೆಲಮಂಗಲದಲ್ಲಿ ಒಂದು ಹೈ ಕ್ಯಾಟಗರಿ ಜನರಿಂದ ಹಿಡಿದು ಲೋ ಕ್ಯಾಟಗರಿ ಜನವರೆಗೂ ನೆಲಮಂಗಲದಲ್ಲಿ ಎಲ್ಲ ಥರ ಗ್ರಾಹಕರಿಗೂ ಪ್ರಾಪರ್ಟಿ ಸಿಗುತ್ತೆ. ಎಲ್ಲ ರೈಟ್ ವೈಸಲ್ಲೂ ಪ್ರಾಪರ್ಟಿ ಇದೆ. ಇವತ್ತು 1,000ದಿಂದ 5-6 ಸಾವಿರವರೆಗೂ ಪ್ರಾಪರ್ಟಿ ಇದೆ. ಅಟ್ ಪ್ರೆಸೆಂಟ್ ನೆಲಮಂಗಲ ಅಂತೀವಿ ನಾವು. ಇವತ್ತು ನೆಲಮಂಗಲದಲ್ಲಿ ಕೆಲವೊಂದೊಂದು ಪ್ರಾಪರ್ಟಿಗಳು 5-6 ಸಾವಿರ ಇದೆ. ರೋಡ್ ಕನೆಕ್ಟಿವಿಟಿ ಇರೋಂಥಾಗಿರ್ಬೋದು, ಡೆವಲಪ್ಮೆಂಟ್ ಫೇಸ್ ಆಗಿರೋದ್ರಿಂದ ಒಂದೊಂದು ಪ್ರಾಪರ್ಟಿ ಒಂದೊಂದು ರೇಟ್ ಇದೆ. ಮತ್ತು ಎಲ್ಲ ಗ್ರಾಹಕರಿಗೆ ಏನಂತಂದರೆ ನಮ್ಮ ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇರುವಂಥ ಜಾಗ ಅದು. ಈಗ ನಮ್ಮ ಉತ್ತರ ಕರ್ನಾಟಕದಿಂದ ಆಗಿರ್ಬೋದು, ಈ ನಮ್ಮ ಕರಾವಳಿ ಪ್ರದೇಶದಿಂದ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಎಂಟ್ರಿನೇ ಬಂದು ನೆಲಮಂಗಲ. ಸೊ ಅವ್ರಿಗೆ ಕನೆಕ್ಟಿವಿಟಿಗೆ ಈಗ ಅವರು ಊರ ಕಡೆ ಹೋಗೋಕ್ಕೆ ಯೋಚನೆ ಮಾಡ್ತಾರೆ, ಮೇಯ್ನ್ ಫೋಕಸ್ ಮಾಡ್ತಾರೆ. ನಾವು ಊರಿಗೆ ಹೋಗ್ಬೇಕಾದ್ರೆ ಹತ್ರನ ಸಿಟಿಗೆ ಎಂಟ್ರಿ ಆಗಬೇಕಾದ್ರೆ ನಮ್ಮ ಪ್ರಾಪರ್ಟಿ ಸಿಗುತ್ತಾ ಅನ್ನೋದು ಒಂದು ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಬಂದು ಇವತ್ತು ಡೆವಲಪ್ಡ್ ವೆರಿ ಗುಡ್ ಡೆವಲಪ್ಡ್ ಏರಿಯಾ ಮೇಡಮ್ ನೆಲಮಂಗಲ ಕನೆಕ್ಟಿವಿಟಿ. ಯಾಕೆಂದರೆ ಇವಾಗ ನೋಡಿ, ನಾವು ಹೊಸೂರಿಗೆ ಹೋಗಿ ಸೈಟ್ ತಗೊಳಕ್ಕಲ್ಲ, ಹೊಸೂರಿಂದ ಆಚೆ ಹೋಯ್ತು ಅಂದರೆ ನಮ್ಮ ತಮಿಳ್ನಾಡು. ಸೊ ಅದ್ರ ರಿಜಿಸ್ಟ್ರೇಷನ್ನೇ ಬೇರೆ ಇರುತ್ತೆ. ಇನ್ನು ದೇವನಹಳ್ಳಿ ಕಡೆ ಹೋದರೆ ನಮಗೆ ಟ್ರಾವೆಲಿಂಗ್ ತುಂಬ ದೂರ ಕನೆಕ್ಟಿವಿಟಿ ಆಗುತ್ತೆ. ಮತ್ತು ಇದೇ ಥರ ನಿಮಗೆ ಮೈಸೂರು ರೋಡು ತುಂಬ ಡೆವಲಪ್ಮೆಂಟ್ ಇದೆ. ಮೈಸೂರು ರೋಡಲ್ಲೂ ಅದೇ ಥರ ನಾವು ಪ್ರಾಜೆಕ್ಟ್ ಮಾಡಿದ್ವಿ. ಈಗಿರೋ ಅಂಥ ಫೋಕಸ್ ಮಾಡ್ತಾ ಇರೋಂಥ ಜಾಗ ಬಂದು ನೆಲಮಂಗಲ. ಮತ್ತು ಡೆವಲಪ್ಮೆಂಟ್ ಈಗ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ನಿಮಗೆ ಎಕ್ಸಾಂಪಲ್ಲು ಪೀಣ್ಯ ಇಂಡಸ್ಟ್ರಿಯಲ್ಲಿ ಬಂದು ಆ್ಯಕ್ಚುಲಿ ಸ್ಮಾಲ್ ಸ್ಕೇಲ್, ಬಿಗ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ದಾಬಸ್ಪೇಟೆಗೆ ಶಿಫ್ಟ್ ಆಗಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಅದೇ ಥರ ಈಗ ಎಲ್ಲ ಆಲ್ಮೋಸ್ಟ್ ತ್ಯಾಮಗುಂಡ್ಲು ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ದಾಬಸ್ಪೇಟೆ. ಮತ್ತು ಜನಗಳು ನಾನು ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡ್ರು ನನಗೊಂದು ಜಾಬ್ ಮಾಡೋಕ್ಕೆ ಏನಾದ್ರು ಅಕ್ಕಪಕ್ಕ ಸರೌಂಡಿಂಗ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಹಾಗಿರೋದ್ರಿಂದ ಪ್ರತಿಯೊಬ್ಬರೂ ನೆಲಮಂಗಲ ಫೋಕಸ್ ಮಾಡ್ತಾರೆ. ನಮಗೆ ಅಲ್ಲಿನ ಗ್ರಾಹಕರು ಜಾಸ್ತಿ ಇದ್ದಾರೆ. ಹಾಗಿಂದ ನಾವು ನೆಲಮಂಗಲಕ್ಕೆ ತುಂಬ ಇದು ಮಾಡ್ತಾ ಇದ್ದೀವಿ ಮೇಡಮ್ ಪ್ರಾಜೆಕ್ಟ್. ಸರ್, ನೆಲಮಂಗಲದಲ್ಲಿ ಈಗಾಗಲೇ ಡೆವಲಪ್ಮೆಂಟ್ ಆಗ್ತಿರುವಂತಹ ಏರಿಯಾ, ಹಾಗಾಗಿ ನೆಲಮಂಗಲವನ್ನು ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಿದ್ದೀನಿ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ರಿ. ಇನ್ನು ದಿನದಿಂದ ದಿನಕ್ಕೆ ಸೈಟ್ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಅಥರ್ವ ಪ್ರಾಪರ್ಟಿ ಸೈಟ್ಸ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ? ಯಾವ ರೀತಿಯಾಗಿ ಬೆಲೆ ಹೆಚ್ಚಾಗ್ಬೋದು? ಖಂಡಿತ ಮೇಡಮ್, ಒಂದು ವರ್ಷಕ್ಕಂತೂ ಒಂದು 200-300 rupees ಅಪ್ರಿಸಿಯೇಷನ್ ಎಲ್ಲೇ ಯಾವುದೇ ಒಂದು ಪ್ರಾಪರ್ಟಿ ಜಿನಿಯನ್ ಡಾಕ್ಯುಮೆಂಟ್ಸ್ ಇರೋಂಥ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು 300-400 rupees ಅಪ್ರಿಸಿಯೇಷನ್ ಬಂದೇ ಬರುತ್ತೆ. ಈಗ ನೀವು ಕೋವಿಡ್ ಬಿಫೋರ್ ಪ್ರಾಪರ್ಟಿ ಅನ್ನೋದು ಹೆಂಗಿತ್ತು ಅಂದರೆ ಒಂದು 3,000 ಇರೋದು ಇವತ್ತು 6,000 ರೂಪಾಯಿ ಆಗಿದೆ ಮೇಡಮ್. ಯಾಕೆಂದರೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದಾಗ ನಾನು ಒಂದು ಪ್ರಾಪರ್ಟಿ ತೊಗೊಳ್ಳೇಬೇಕು, ಒಂದು ಎಕರೆಗಟ್ಟಲೆ ಹೋದಾಗ. ಯಾಕೆ ಅಂದರೆ ಅವಾಗ ನಾನು 1 ಕೋಟಿ 2 ಕೋಟಿ ಇದ್ದಿದ್ದು ಪ್ರಾಜೆಕ್ಟ್ ಬಂದು, ಸೊ 1 ಎಕರೆ ಬಂದು ಇವತ್ತು 4 ಕೋಟಿ ಹೋಗಿದೆ. ಆಗಿರೋದ್ರಿಂದ ಏನಂದರೆ ಪ್ರಾಪರ್ಟಿ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೆ ಮತ್ತು ಬೆಂಗಳೂರಿಗೆ ಯಾವುದೇ ಗ್ರಾಹಕ ಒಂದು ಜಾಬ್ಗೆ ಅಂತ ಹುಡುಕೋ ಬಂದವರು, ಸೊ ಅವ್ರ ಮೈಂಡ್ಸೆಟ್ಟಲ್ಲಿ ಅವರು ಒಂದು ಸೆಟಲ್ಡ್ ಆಗ್ತಿದ್ದಂಗೆ ಒಂದು ಪ್ರಾಪರ್ಟಿ ಮಾಡಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಇರುತ್ತೆ. ಆಮೇಲೆ ಬೆಂಗಳೂರಿಗೆ ಬರೋ ಜನಸಂಖ್ಯೆ ಜಾಸ್ತಿ ಆಗಿದೆ ಹೊರತು ಹೋಗೋರ ಜನಸಂಖ್ಯೆ ಕಮ್ಮಿನೇ ಇದೆ ಇನ್ನು ಬೆಂಗಳೂರಲ್ಲಿ. ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಒಂದಿನ ಆಸೆ ಬಂದೇ ಬರುತ್ತೆ. ಪ್ರಾಪರ್ಟಿ ಪರ್ಚೇಸ್ ಮಾಡೋ ಜನಸಂಖ್ಯೆನೂ ತುಂಬ ಜಾಸ್ತಿ ಇರ್ತಾರೆ. ಆಗಿರೋದ್ರಿಂದ ಪ್ರಾಪರ್ಟಿ ರೈಟ್ ಹೈಕ್ ಆಗೇ ಆಗುತ್ತೆ. ಜೊತೆಗೆ ಈಗ ಹೇಗೆ ಅಂದರೆ ಎಕ್ಸಾಂಪಲ್ಲು ನಾವು ಬೆಂಗಳೂರು ಅಂತ ಅಂದರೆ ವಿತಿನ್ ಒಂದು ಬಾರ್ಡ್ರ್ ಹಾಕೊಂಡ್ಬಿಟ್ಟಿದ್ವಿ ಮುಂಚೆ. ಈ ಕಡೆ ಯಶವಂತಪುರ ಜಾಲಹಳ್ಳಿ ಕ್ರಾಸು, ಈ ಕಡೆ ದೇವನಹಳ್ಳಿ ಯಲಹಂಕನೂ ನಾವು ರೀಚ್ ಮಾಡ್ತಾ ಇರಲಿಲ್ಲ, ಹೆಬ್ಬಾಳನೇ ಲಾಸ್ಟ್ ಅಂದ್ಕೊಂಡಿದ್ವಿ. ಇವತ್ತು ಸೊ ಅದೇ ಥರ ಕನಕಪುರ ರೋಡಲ್ಲಿ ನೈಸ್ ರೋಡ್ ಏನು ಜಂಕ್ಷನ್ ಇದೆ ಅದಕ್ಕೆ ಬಿಫೋರೇ ನಾವು ಬೆಂಗಳೂರು ಅಂತ ಕರಿತಾ ಇದ್ವಿ. ಕೆಂಗೇರಿವರೆಗೂ ಹೋಗ್ಬೇಕಂದ್ರೆ ಕೆಂಗೇರಿಗೆ ಹೋಗ್ಬೇಕಾ, ನೆಲಮಂಗಲ ಹೋಗ್ಬೇಕಾ ಅಂತ ಇದ್ವಿ. ಇವತ್ತು ತುಮಕೂರುವರೆಗೂ ಹೋದ್ರೂ ನಾವು ಆಶ್ಚರ್ಯ ಪಡೋ ಥರ ಏನಿಲ್ಲ.
ಈಗ ಯಾಕೆಂದರೆ ನಾವು ರೋಡುದಕ್ಕೂ ಇಂಡಸ್ಟ್ರಿಯಲ್ ಆಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಸೊ ಅದೇ ಥರ ಗ್ರಾಹಕರು ಬಂದು ಬೆಂಗಳೂರಿಗೆ ಶಟಲ್ ಆಗ್ತಾ ಇರೋದ್ರಿಂದ ಸೊ ಪ್ರಾಪರ್ಟಿಯನ್ನು ರೈಟು ಕೂಡ ಕಮ್ಮಿ ಆಗಲ್ಲ, ಪರ್ಚೇಸ್ ಮಾಡೋರು ಕಮ್ಮಿ ಆಗಲ್ಲ ಮೇಡಮ್, ಹೈ ಆಗ್ತಾನೆ ಇರುತ್ತೆ. ಎಸ್ ಸರ್, ಅಥರ್ವ ಪ್ರಾಪರ್ಟೀಸ್ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರೇ, ಪ್ರಾಪರ್ಟಿ ಪ್ಲಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ.